ಅರಮನೆಯ ಮುಂದೆ ಕುಳಿತಾಗ ಎಲ್ರಿಗೂ ನೆನಪಿಗೆ ಬರುವಂಥದ್ದು ಮೈಸೂರಿನ ಮಹಾರಾಜರುಗಳು. ರಾಜ್ಯಭಾರವನ್ನು ಪ್ರಾರಂಭ ಮಾಡಿದಾಗ ರೆಸಿಡೆಂಟರ ಆಳ್ವಿಕೆನೂ ಅಲ್ಲಿ ಜೊತೆಗೆ ನಡೀತಾ ಇದ್ದಂಥದ್ದು. ಮೈಸೂರು ಮಹಾರಾಜರಿಗೆ ಆಡಳಿತ ಸಿಕ್ಕ ನಂತರವೂ ಅವರಿಗೆ ಸಮಾಧಾನ ಇರಲಿಲ್ಲ. ಶ್ರೀರಂಗಪಟ್ಟಣ ಒಂದು ದ್ವೀಪ, ಶತ್ರುಗಳು ಬರಬೇಕಾದ್ರೆ ಅದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಎಲ್ಲರಿಗೂ ನಮಸ್ಕಾರ. ದಸರಾ ಸಮಯದಲ್ಲಿ ಮೈಸೂರಿಗೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಅದು ದೇಶದ ವಿವಿಧ ಭಾಗಗಳಿಂದ, ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ಪ್ರಪಂಚದ ವಿವಿಧ ಭಾಗಗಳಿಂದ ಮೈಸೂರಿಗೆ ಜನ ಬರ್ತಾರೆ. ಬಂದಾಗ ಎಲ್ಲರೂ ನೆನಪಿಸ್ಕೊಳ್ಳುವಂಥದ್ದು ಅದು ಮೈಸೂರಿನ ಅರಮನೆಯ ಮುಂದೆ ಕುಳಿತಾಗ ಎಲ್ರಿಗೂ ನೆನಪಿಗೆ ಬರುವಂಥದ್ದು ಮೈಸೂರಿನ ಮಹಾರಾಜರುಗಳು. ಅವರು ನಡೆಸಿದಂತಹ ಆಡಳಿತ, ಅವರು ಮಾಡಿದಂತಹ ಜನಸೇವೆ, ಜನರಿಗೆ ಉಪಕಾರವಾಗಿ ಅವರು ಮಾಡಿದಂತಹ ಕಾರ್ಯಕ್ರಮಗಳು, ಅದು ಕೈಗಾರಿಕೆಗಳಿರ್ಬೋದು, ಶಿಕ್ಷಣದ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಅವ್ರು ಮಾಡಿದಂತಹ ಸಾಧನೆಯನ್ನು ನೆನಪಿಸ್ಕೊಳ್ಳೋದಕ್ಕೆ ಇದೊಂದು ಸುಸಂದರ್ಭ. ರಾಜರನ್ನು ಜ್ಞಾಪಿಸ್ಕೊಳ್ತೀವಿ, ಆದರೆ ರಾಜರ ಜೊತೆಗೆ ಕೆಲಸ ಮಾಡಿ ರಾಜರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಜನರಿಗೆ ಬೇಕಾದಂತಹ ಸವಲತ್ತುಗಳನ್ನು ಕೊಡ್ತಾ ಇದ್ದಂತಹ ಕೆಲಸವನ್ನು ಮಾಡ್ತಾ ಇದ್ದಂಥವರು ದಿವಾನರು. ಸೊ ನಾವು ದಿವಾನರನ್ನು ಸಹ ಜ್ಞಾಪಿಸ್ಕೊಳ್ಬೇಕಾಗತ್ತೆ. ಹೇಗೆ ಮಂತ್ರಿಮಂಡಲ ಅಂಥೇಳಿ ಆ ಕಾಲದಲ್ಲೂ ಇರ್ತಾಯಿತ್ತು. ಸಾಮಾನ್ಯವಾಗಿ 3 ಜನ ಮಂತ್ರಿಗಳು ಇರ್ತಾಯಿದ್ರು ರಾಜರ ಆಸ್ಥಾನದಲ್ಲಿ. ರಾಜರ ಆಡಳಿತವನ್ನು, ಮುಖ್ಯವಾದಂಥ ಸೂತ್ರವನ್ನು ಅವ್ರು ಹಿಡ್ಕೊಂಡಿರ್ತಾಯಿದ್ರು. ಅದರಲ್ಲಿ ಮುಖ್ಯ ಆದಂಥ ಒಬ್ಬರನ್ನ ಮುಖ್ಯಮಂತ್ರಿ ಅಂತಲೂ ಕರಿತಾ ಇದ್ರು. ಅವ್ರನ್ನ ಮೈಸೂರಿನಲ್ಲಿ ದಿವಾನರು ಹಾಗೆ ಅಂತೇಳಿ ಅವರನ್ನ ಕರಿತಾ ಇತ್ತು. ದಿವಾನರ ಆಡಳಿಕೆ ಮೈಸೂರಿನಲ್ಲಿ ಇತ್ತು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿನಲ್ಲಿ ರಾಜ್ಯಭಾರವನ್ನು ಪ್ರಾರಂಭ ಮಾಡಿದಾಗ ರೆಸಿಡೆಂಟರ ಆಳ್ವಿಕೆನೂ ಅಲ್ಲಿ ಜೊತೆಗೆ ನಡೀತಾ ಇದ್ದಂಥದ್ದು. ಅದು ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾಗಿ ರೆಸಿಡೆಂಟ್ರು ಆಡಳಿತವನ್ನು ಮಾಡ್ತಾಯಿದ್ರು. ಒಂದು ಕಡೆ ಬ್ರಿಟಿಷ್ ರೆಸಿಡೆಂಟ್ರು, ಒಂದು ಕಡೆ ದಿವಾನರು, ಮತ್ತೊಂದು ಕಡೆ ಮಹಾರಾಜರು. ಈ 3 ಜನರ ಆಡಳಿತವನ್ನು ಜನ ನೋಡ್ತಾ ಇದ್ರು. ಅದರಲ್ಲಿ ಮುಖ್ಯವಾಗಿ ಬ್ರಿಟಿಷ್ನವ್ರಿಗೆ ಈ ದೇಶದ ಬಗ್ಗೆ ಅಂಥ ಗೌರವ ಇರಲಿಲ್ಲ. ಗೌರವ ಮತ್ತು ಜನರ ಬಗ್ಗೆ ಆಸಕ್ತಿ ಇದ್ದಂತಹದ್ದು ಮಹಾರಾಜರಿಗೆ ಮತ್ತು ದಿವಾನರಿಗೆ. ಹಾಗಾಗಿ ದಿವಾನರ ಆಡಳಿತ ಬಹಳ ಮುಖ್ಯವಾದಂತಹ ಆಡಳಿತ ಆಗಿತ್ತು. ದಿವಾನರು ಏನು ಕೆಲಸ ಮಾಡಿದ್ರೋ ಆ ಕೆಲಸ ಪೂರ್ತಿ ಮಹಾರಾಜರೇ ಮಾಡಿದಂಥ ಕೆಲಸ ಅನ್ನೋ ರೀತಿಯಲ್ಲಿ ಮಹಾರಾಜರಿಗೆ ಒಳ್ಳೆ ಹೆಸರು ಬರ್ತಾಯಿತ್ತು. ಅಂದರೆ ದಿವಾನರು ಕೂತ್ಕೊಂಡು ತಮ್ಮ ಮಂತ್ರಿಮಂಡಲದ ಇನ್ನಿತರ ಸದಸ್ಯರ ಜೊತೆಗೆ ಕೂತ್ಕೊಂಡು ಏನು ಮಾಡಬಹುದು ಅನ್ನೋದನ್ನು ಅವರು ಯೋಚನೆ ಮಾಡ್ತಾಯಿದ್ರು. ಅದರಲ್ಲೇ ಮುಖ್ಯವಾದಂಥ ವಿಷಯಗಳನ್ನು ಗುರುತು ಮಾಡಿಕೊಂಡು ಅದಕ್ಕೆ ಒಂದಷ್ಟು ರೂಪುರೇಷೆಗಳನ್ನು ಕೊಟ್ಟು ಎಷ್ಟು ಹಣ ಖರ್ಚಾಗತ್ತೆ ಏನು ಅನ್ನುವಂಥ ವಿಷಯಗಳು, ಮತ್ತು ಹಣವನ್ನು ಎಲ್ಲಿಂದ ಹೊಂದಿಸ್ಬೋದು ಅನ್ನೋವಂಥ ವಿಷಯ ಇತ್ಯಾದಿಗಳೆಲ್ಲವೂ ಈ ದಿವಾನರುಗಳು ಮಾಡಬೇಕಾಗಿತ್ತು. ಅವರು ಮಾಡಿ ಆನಂತರ ತೊಗೊಂಡಾಗಿ ಅದನ್ನು ಮಹಾರಾಜರಿಗೆ ಹೇಳ್ತಾಯಿದ್ರು. ಮಹಾರಾಜರ ಒಪ್ಪಿಗೆಯನ್ನು ಪಡೆದ ನಂತರ ಅವು ಕಾರ್ಯಗತ ಆಗ್ತಾಯಿತ್ತು. ಹಾಗಾಗಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ನಾವು ದಿವಾನರ ಆಡಳಿತದಲ್ಲಿ ನೋಡ್ತೀವಿ. ಮಹಾರಾಜರು ಪ್ರವಾಸವನ್ನು ಮಾಡ್ತಾಯಿದ್ರು, ಬೇರೆ ಬೇರೆ ಕೆಲಸದಲ್ಲಿ, ಧಾರ್ಮಿಕವಾದಂಥ ವಿಧಿಗಳಲ್ಲಿ ಅವರು ಭಾಗವಹಿಸೋದ್ರಲ್ಲಿ ಇಡೀ ದಿವಸ ಅವರಿಗೆ ಬೇಕಾಗ್ತಾಯಿತ್ತು. ಆದರೂ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಈ ದಿವಾನರುಗಳು ಏನು ಇದ್ದರು, ನೇಮಕ ಆಗ್ತಾಯಿದ್ರು, ಆ ದಿವಾನರು ಹೆಚ್ಚಿನ ಕೆಲಸವನ್ನು ನಿರ್ವಹಿಸುತ್ತಿದ್ದದನ್ನು ನಾವು ಕಂಡಿದ್ದೀವಿ. ನಮಗೆ ದಿವಾನ್ ಅಂತ ಪದವಿ ಕಾಣುವಂಥದ್ದು ಮೈಸೂರಿನ ಮಹಾರಾಜರ ಇತಿಹಾಸದಲ್ಲಿ ದಿವಾನ್ ಪೂರ್ಣಯ್ಯನವರಿಂದ. ಟಿಪ್ಪು ಸುಲ್ತಾನನ ಕಾಲದಲ್ಲಿ ದಿವಾನರಾಗಿದ್ದಂಥವರು ದಿವಾನ್ ಪೂರ್ಣಯ್ಯನವರು. ಆನಂತರ ಅವರು ಹೈದರಾಲಿಗೂ ಅವರು ಒಂದಷ್ಟು ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು, ಟಿಪ್ಪುಗೂ ಮಾರ್ಗದರ್ಶನವನ್ನು ಮಾಡಿದ್ರು. ಆನಂತರ ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಅಧಿಕಾರಕ್ಕೆ ಬಂದಾಗ ಸಾಮ್ರಾಜ್ಯ ರಾಜಧಾನಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾವಣೆಯಾದಾಗ, ಮತ್ತು ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರು ತುಂಬ ಚಿಕ್ಕ ವಯಸ್ಸಿನವರಾಗಿದ್ದರಿಂದಾಗಿ ಬ್ರಿಟಿಷ್ನವರು ಪೂರ್ಣಯ್ಯನವ್ರನ್ನ ದಿವಾನರಾಗಿ ಮುಂದುವರಿಯಿರಿ ಹಾಗೆ ಅಂಥೇಳಿ ಕೇಳ್ತಾರೆ. ಮಹಾರಾಜರ ತಾಯಿ ರೀಜೆಂಟಾಗಿ ಮುಂದುವರಿತಾರೆ, ದಿವಾನರಾಗಿ ದಿವಾನ್ ಪೂರ್ಣಯ್ಯನವರು ಮುಂದುವರಿತಾರೆ. ದಿವಾನ್ ಪೂರ್ಣಯ್ಯನವರ ಬಗ್ಗೆ ಒಂದಷ್ಟು ತಪ್ಪಾದಂಥ ಮಾಹಿತಿಗಳು ಅಥವಾ ಟೀಕೆ ಮಾಡುವಂತಹ ಮಾಹಿತಿಗಳು ಹೆಚ್ಚಾಗಿ ಸಮಾಜದಲ್ಲಿ ಪ್ರಚಾರದಲ್ಲಿ ಇರುವಂಥದ್ದು. ಅವರು ಟಿಪ್ಪು ಸುಲ್ತಾನನ ಪರವಾಗಿದ್ದರು. ಮೈಸೂರು ಮಹಾರಾಜರಿಗೆ ಆಡಳಿತ ಸಿಕ್ಕ ನಂತರವೂ ಅವರಿಗೆ ಸಮಾಧಾನ ಇರಲಿಲ್ಲ.
ಅವರು ಟಿಪ್ಪು ಸುಲ್ತಾನನ ಮಕ್ಕಳಿಗೆ ಅಧಿಕಾರವನ್ನು ಕೊಡಬೇಕಾಗಿತ್ತು ಅನ್ನುವಂಥ ಆಸೆಯನ್ನು ಹೊಂದಿದ್ದರು. ಹಾಗಾಗಿ ಅವರು ಮೈಸೂರು ಅರಸರಿಗೆ ಲಾಯಲ್ ಆಗಿ ನಡ್ಕೊಳ್ಳಿಲ್ಲ ಅವರು ಅಂತ ಹೇಳಿ ಒಂದಷ್ಟು ಆಪಾದನೆಗಳು ಕೇಳಿಬರುತ್ತೆ. ಆದರೆ ಇದಕ್ಕೆ ಮತ್ತೊಂದು ಮುಖವೂ ಸಹ ಇದೆ. ಟಿಪ್ಪು ಸುಲ್ತಾನನ ಕಾಲದಲ್ಲಿ ಒಂದಷ್ಟು ದೇವಸ್ಥಾನಗಳು ಧ್ವಂಸ ಆಯಿತು. ಹಾಗೆ ಒಂದಷ್ಟು ದೇವಸ್ಥಾನಗಳು ಉಳ್ಕೊಂಡು ಸಹ, ಅದರಲ್ಲಿ ಮುಖ್ಯವಾಗಿ ಶ್ರೀರಂಗಪಟ್ಟಣದಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನ, ನಂಜನಗೂಡಿನಲ್ಲಿರುವಂಥ ನಂಜುಂಡೇಶ್ವರನ ದೇವಸ್ಥಾನ ಹಾಗೂ ಶೃಂಗೇರಿಯಲ್ಲಿರುವಂಥ ಶಾರದಾ ಮಂದಿರ, ಇವೆಲ್ಲದಕ್ಕೂ ಟಿಪ್ಪು ಸುಲ್ತಾನ್ ದಾನ ಕೊಟ್ಟಿದ್ದಾನೆ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಅವನು ಧರ್ಮ ಸಹಿಷ್ಣು ಆಗಿದ್ದ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಕೆಲವು ದಾಖಲೆಗಳ ಪ್ರಕಾರ ಈ ದೇವಸ್ಥಾನಗಳು ಉಳಿಯೋದಕ್ಕೆ ಮೂಲ ಕಾರಣ ಪೂರ್ಣಯ್ಯನವರು. ಯಾಕೆಂದರೆ ಆಗ ಹಿಂದೂ ಸಂಖ್ಯೆ ಜಾಸ್ತಿ ಇತ್ತು, ಆಳ್ವಿಕೆ ಮುಸಲ್ಮಾನರದು ಆಗಿತ್ತು. ಆದರೂ ಸಹ ಈ ದೇವಸ್ಥಾನಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ಪೂರ್ಣಯ್ಯನವರ ಪಾತ್ರ ಮಹತ್ವದ್ದಾಗಿದೆ ಅನ್ನೋ ಮಾತನ್ನು ನಾವು ಕೇಳ್ತೀವಿ. ಅವರ ಒತ್ತಾಸೆ ಅಥವಾ ಒತ್ತಾಯದ ಮೇರೆಗೆ ಆ ದೇವಸ್ಥಾನಗಳು ಉಳ್ಕೊಂಡು ಆ ದೇವಸ್ಥಾನಕ್ಕೆ ಒಂದಷ್ಟು ಸಹಾಯ ಧನವನ್ನು ಟಿಪ್ಪು ಸುಲ್ತಾನ್ ಕೈಲಿ ಅವರು ಕೊಡಿಸ್ತಾ ಇದ್ದರು. ಸೊ ಹಾಗಾಗಿ ದೇವಸ್ಥಾನಗಳು ಉಳ್ಕೊಂತು ಇವತ್ತು ಸಹ ಈ 3 ದೇವಸ್ಥಾನಗಳು ಅತ್ಯಂತ ಸುಸಜ್ಜಿತವಾಗಿ ಕೆಲಸ ನಿರ್ವಹಿಸ್ತಾ ಇರೋದನ್ನು ನಾವು ನೋಡಿದ್ದೀವಿ. ಇದು ದಿವಾನ್ ಪೂರ್ಣಯ್ಯನವರ ಮತ್ತೊಂದು ಮುಖ ಹಾಗೆ ಅಂಥೇಳಿ ನಾವು ಹೇಳ್ಬೋದು. ಮುಮ್ಮಡಿ ಕೃಷ್ಣರಾಜ ಒಡೆಯರವ್ರಿಗೆ ಆಳ್ವಿಕೆಯನ್ನು ವಹಿಸ್ಕೊಂಡಾಗ ಅವರು ಚಿಕ್ಕ ಹುಡುಗರಾಗಿದ್ದರು. ಬ್ರಿಟಿಷ್ನವ್ರಿಗೆ ಈ ಮೈಸೂರು ಸಂಸ್ಥಾನಕ್ಕೆ ಅಧಿಕಾರವನ್ನು ಬಿಟ್ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಇಡೀ ದೇಶವನ್ನು ಅವರು ಆಕ್ರಮಿಸ್ಕೊಂಡಿದ್ದರು. ಅಂಥದ್ರಲ್ಲಿ ಈ ಜಾಗವನ್ನು ಯಾಕೆ ಬಿಟ್ಕೊಡ್ಬೇಕು ಅಂತ. ಆದರೆ ಇಲ್ಲಿಯ ಜನಕ್ಕೆ ಮೈಸೂರಿನ ಮಹಾರಾಜರ ಬಗ್ಗೆ ಬಹಳ ಗೌರವ ಇರುತ್ತೆ. ಅದನ್ನು ಎದುರಿಸಿ ನಿಲ್ಲೋದಕ್ಕೆ ಬ್ರಿಟಿಷ್ನವರಿಗೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನನ ಮರಣದ ನಂತರ ಮೈಸೂರು ರಾಜ್ಯ ಆಗಿದ್ದಂಥ ಮೈಸೂರು ರಾಜ್ಯವನ್ನು ವಿಭಾಗ ಮಾಡ್ತಾರೆ. 4 ಭಾಗವನ್ನು ಮಾಡ್ತಾರೆ. ಒಂದಷ್ಟು ಹೈದರಾಬಾದಿನ ನಿಜಾಮರಿಗೆ ಕೊಡ್ತಾರೆ, ಒಂದಷ್ಟನ್ನು ಮರಾಠರು ಕೊಡ್ತಾರೆ, ಒಂದಷ್ಟು ಭಾಗವನ್ನು ತಾವಿಟ್ಕೋತಾರೆ. ಉಳಿದಂಥ ಹಳೆಯ ಮೈಸೂರಿನ 8 ಜಿಲ್ಲೆಗಳು ಏನಿತ್ತು ಅದನ್ನು ಮಾತ್ರ ಮೈಸೂರು ಮಹಾರಾಜರಿಗೆ ಕೊಡ್ತಾರೆ. ಕೊಟ್ಟು ಶ್ರೀರಂಗಪಟ್ಟಣವನ್ನು ತಮ್ಮಲ್ಲೇ ಉಳಿಸ್ಕೋತಾರೆ. ಯಾಕೆಂದರೆ ಶ್ರೀರಂಗಪಟ್ಟಣ ಆ ಕಾಲದಲ್ಲಿ ಒಬ್ಬ ಆಡಳಿತ ಮಾಡೋವಂಥವನಿಗೆ ಬಹಳ ಸುರಕ್ಷಿತವಾದಂತಹ ಸ್ಥಳ ಆಗಿತ್ತು. ಯಾಕೆಂದರೆ ಸುತ್ತ ನೀರಿದೆ, ಅದೊಂದು ದ್ವೀಪ. ಶ್ರೀರಂಗಪಟ್ಟಣ ಒಂದು ದ್ವೀಪ ಮತ್ತು ಭದ್ರವಾದಂತಹ ಕೋಟೆ ಇದೆ. ಶತ್ರುಗಳು ಬರಬೇಕಾದ್ರೆ ನದಿಯನ್ನು ದಾಟಿ ಕೋಟೆ ಹತ್ತಿ ಬರಬೇಕಾಗಿತ್ತು. ಅದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಸುಮಾರು 20 ಅಡಿಗೂ ಹೆಚ್ಚು ಎತ್ತರದ ಕೋಟೆ ಅದು. ಮೇಲ್ಗಡೆ ಕಾವಲುಗಾರರುಗಳು ಕಾಯ್ತಾ ಇದ್ದರು. ಈ ಕಾರಣಕ್ಕೋಸ್ಕರ ಅದನ್ನು ತುಂಬ ಸುರಕ್ಷಿತವಾದಂತಹ ಜಾಗ ಅಂಥೇಳಿ ಎಲ್ಲರೂ ಭಾವಿಸ್ತಾ ಇದ್ದಂಥದ್ದು. ಅದನ್ನು ಬ್ರಿಟಿಷ್ನವರು ತಾವೇ ಇಟ್ಕೊಳ್ತಾರೆ. ಕೊಡಗನ್ನು ತಾವೇ ಇಟ್ಕೋತಾರೆ. ಕರಾವಳಿಯ ಭಾಗವನ್ನು ತಾವೇ ಇಟ್ಕೋತಾರೆ. ಉಳಿದಂಥ ಒಂದಷ್ಟು ಭಾಗವನ್ನು ಮಾತ್ರ ಮೈಸೂರು ಮಹಾರಾಜರಿಗೆ ಬಿಟ್ಕೊಡ್ತಾರೆ. ಮತ್ತು ನಿಮ್ಮ ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ನೀವು ಮೈಸೂರಿಗೆ ವರ್ಗಾವಣೆ ಮಾಡಿಕೊಂಡು ನೀವು ಅಲ್ಲಿ ಅಧಿಕಾರವನ್ನು ಮಾಡಬೇಕು ಹಾಗೆ ಅಂಥೇಳಿ ಮೈಸೂರಿಗೆ ಕಳಿಸ್ತಾರೆ. ಕಳಿಸಿದಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಕೇವಲ 5 ವರ್ಷ ವಯಸ್ಸಾಗಿರುತ್ತೆ. ಹಾಗಾಗಿ ರಾಜ್ಯದ ಆಡಳಿತವನ್ನು ನೋಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ದಿವಾನರನ್ನಾಗಿ ಪೂರ್ಣಯ್ಯನವ್ರನ್ನೇ ನೇಮಕವನ್ನು ಮಾಡಲಾಗತ್ತೆ. ಬ್ರಿಟಿಷ್ನವ್ರಿಗೆ ಇದನ್ನು ಕೊಟ್ಟಿದ್ದು ಇಷ್ಟ ಇರಲಿಲ್ಲ. ಮತ್ತು ಯಾವಾಗಲಾರು ವಾಪಸ್ ತೊಗೋಬೇಕು ಅನ್ನೋಂಥ ಹುನ್ನಾರ ಅವರಲ್ಲಿ ನಡೀತಾನೆ ಇತ್ತು. ಆದರೆ ಅದರ ಒಂದು ಭಾಗವಾಗಿ ಯಾವತ್ತು ಬೇಕಾದ್ರೂ ನಾವು ಇದನ್ನು ವಾಪಸ್ ತೊಗೋಬೋದು ಅನ್ನೋಂತಹ ಒಂದು ಭಾಗವಾಗಿ ಇಲ್ಲಿ ಅವರ ಸೈನ್ಯವನ್ನು ಒಂದು ಭಾಗವನ್ನು ಮೈಸೂರಿನ ಮಹಾರಾಜರ ಹತ್ರ ಬಿಟ್ಟರು. ಅದು ಸಹಾಯಕ ಸೈನಿಕ ಪದ್ಧತಿಯಾಗಿ ಅಂಥೇಳಿ ಅವರು ಅದನ್ನು ಕರೆದರು. ಆ ಸೈನಿಕರೆಲ್ಲ ಬ್ರಿಟಿಷ್ನವರು, ಅವರು ಮಹಾರಾಜರ ಹತ್ರ ಇರ್ತಾರೆ, ಮಹಾರಾಜರಿಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಿದ್ದವ್ರಿಗೆ. ಆದರೆ ಅವ್ರು ಪಾಲನೆ ಮಾಡಿದ್ದೆಲ್ಲ ಬ್ರಿಟಿಷ್ ಅವರ ಆದೇಶವನ್ನು. ಈ ಸೈನ್ಯವನ್ನು ನೋಡ್ಕೊಳ್ಳೋಕ್ಕೋಸ್ಕರ ಮಹಾರಾಜರು ಪ್ರತಿ ವರ್ಷ 7 ಲಕ್ಷ ವರಾಹಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾಗಿರುತ್ತೆ. ಇದು ಬಹಳ ದೊಡ್ಡದಾದಂಥ ಹೊಡೆತ. ಒಂದು ಕಡೆ ಬ್ರಿಟಿಷ್ ರೆಸಿಡೆಂಟ್ರು, ಒಂದು ಕಡೆ ಅವ್ರು ಬ್ಯಾರಿ ಕ್ಲೋಸ್ ಆಗ ರೆಸಿಡೆಂಟಾಗಿ ಆರಂಭದಲ್ಲಿ ಬಂದಂಥವನು 1799ರಲ್ಲಿ ಬಂದಂಥವನು. ಹಾಗೆ ಅಲ್ಲಿಂದ 1880 ತನಕ ರೆಸಿಡೆಂಟರ ಆಡಳಿತ ಮೈಸೂರಿನಲ್ಲಿ ನಡೆದಿದೆ. 1843ರಿಂದ 1881 ಆ ಒಂದು ಅವಧಿನಲ್ಲಿ ಮಾತ್ರ ಬ್ರಿಟಿಷ್ ರೆಸಿಡೆಂಟ್ಗಳಿರಲಿಲ್ಲ. ಉಳಿದಂಥ ಸಮಯದಲ್ಲೆಲ್ಲ ಬ್ರಿಟಿಷ್ನವರು ಇಲ್ಲಿ ಆಡಳಿತವನ್ನು ಮಾಡ್ತಾಯಿದ್ರು.
1831ರಲ್ಲಿ ದಸರಾ ಸಮಯದಲ್ಲೇ ರಾಜ್ಯದಲ್ಲಿ ನಡೆದಂಥ ಒಂದಷ್ಟು ಗಲಭೆಯ ಕಾರಣವನ್ನು ಇಟ್ಕೊಂಡು ಬ್ರಿಟಿಷ್ನವರು ಮುಮ್ಮಡಿಯವರಿಂದ ಅಧಿಕಾರವನ್ನು ಕಿತ್ಕೊಂಡ್ಬಿಡ್ತಾರೆ, ವಾಪಸ್ ತೊಗೊಂಡ್ಬಿಡ್ತಾರೆ. ಅಲ್ಲಿಂದ ಸುಮಾರು 45-50 ವರ್ಷಗಳ ಕಾಲ ಅವರು ನಿರಂತರವಾಗಿ ಹೋರಾಟವನ್ನು ಮಾಡಿದ್ರೂ ಸಹ ಅವ್ರಿಗೆ ರಾಜ್ಯ ವಾಪಸ್ ಸಿಗಲ್ಲ. ಕಡೆಗೆ 1881 ಆಗ ಜೇಮ್ಸ್ ಗೋರ್ಡನ್ ಅನ್ನೋಂಥವನು ರೆಸಿಡೆಂಟ್ ಆಗಿರ್ತಾನೆ. ಅವನೇ ಕೊನೆಯ ರೆಸಿಡೆಂಟ್ ಆಗಿ ಆಯ್ಕೆ ಆದಂಥವನು. ಅವನು ಒಂದಷ್ಟು ಮಹಾರಾಜರ ಪರವಾಗಿ ಇರ್ತಾನೆ. ಈಗಲೂ ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈ ರೆಸಿಡೆಂಟ್ ಇವನು ಜೇಮ್ಸ್ ಗೋರ್ಡನ್ ಅವರ ಪ್ರತಿಮೆಯನ್ನು ಗೌರವಾರ್ಥವಾಗಿ ಇಡಲಾಗಿದೆ. ಅವನಿಗೆ ಮೈಸೂರು ಮಹಾರಾಜರ ಬಗ್ಗೆ ಒಂದಷ್ಟು ಆಸಕ್ತಿ ಇತ್ತು. ಅವನು ಒಂದಷ್ಟು ಬ್ರಿಟಿಷ್ನವ್ರ ಜೊತೆಗೆ ತನ್ನ ಮೇಲಧಿಕಾರಿಗಳ ಜೊತೆಗೆ ವಾದವನ್ನು ಮಾಡಿ 1881ರಲ್ಲಿ ಮೈಸೂರು ಮಹಾರಾಜರಿಗೆ 10ನೇ ಮುಮ್ಮಡಿಯವರು ನಿಧನರಾಗಿರ್ತಾರೆ. ಅವ್ರಿಗೆ ಅಧಿಕಾರವನ್ನು ಬಿಟ್ಕೊಡ್ತಾರೆ. ಸೊ ಅಲ್ಲಿಂದ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿ ವರ್ಗಾವಣೆ ಆದ ನಂತರ ಅಧಿಕಾರ ಪೂರ್ತಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ದಿವಾನ್ ಪೂರ್ಣಯ್ಯನವರದೇ ಆಗಿರುತ್ತೆ. ಅಲ್ಲಿಂದ ಆರಂಭವಾದಂಥ ಅವರ ಆಳ್ವಿಕೆ 1799ರಿಂದ 1811 ತನಕ ದಿವಾನ್ ಪೂರ್ಣಯ್ಯನವರು ದಿವಾನರಾಗಿ ಕೆಲಸವನ್ನು ಮಾಡ್ಕೊಂಬಂದಿರ್ತಾರೆ. ಯಾಕೆಂದರೆ ಬಾಲಕನಾಗಿದ್ದಂಥವನು ಮಹಾರಾಜ ಹಾಗೆ ಅಂತ ಅಂದ್ಕೊಂಡು. ಆನಂತರ ಅವರದೇ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿದ್ರು. ಆಡಳಿತವನ್ನು ಸರಿದಾರಿಗೆ ತರುವಂತಹ ಪ್ರಯತ್ನವನ್ನು ದಿವಾನ್ ಪೂರ್ಣಯ್ಯನವರು ಮಾಡಿದ್ದನ್ನು ನಾವು ನೋಡ್ತೀವಿ. ಆ ಥರದಲ್ಲಿ ದಿವಾನ್ ಅನ್ನೋಂಥ ಪದ ಬಂದಿದ್ದು ಪರ್ಷಿಯನ್ ಪದ ಹಾಗೆ ಅಂತೇಳಿ ಹೇಳ್ತಾರೆ. ಅದು ಭಾರತದ ದೇಶದ ಭಾಷೆ ಅಲ್ಲ. ಅದನ್ನು ಪರ್ಷಿಯನ್ ಮೂಲದಿಂದ ಬಂದಂಥದ್ದು ದಿವಾನರು ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಈ ಆಡಳಿತಾಧಿಕಾರಿ ಅಥವಾ ಕಾರ್ಯಭಾರಿ, ಮಂತ್ರಿಮಂಡಲದ ಮುಖ್ಯಸ್ಥ ಇತ್ಯಾದಿ ಹೆಸರುಗಳನ್ನು ಅದಕ್ಕೆ ಹೇಳ್ತಾರೆ. ಅಂತಹ ದಿವಾನ್ ಪದವಿಯನ್ನು ಸೃಷ್ಟಿ ಮಾಡಿದ್ದು ಮತ್ತು ಅದರಲ್ಲಿ ಮುಖ್ಯವಾಗಿ ದಿವಾನ್ ಪೂರ್ಣಯ್ಯನವ್ರನ್ನ ನೇಮಕ ಮಾಡಿದ್ದನ್ನು ನಾವು ನೋಡ್ತೀವಿ. ಆ ಥರದಲ್ಲಿ ಶೇಷಾದ್ರಿ ಅಯ್ಯರ್ ಎಂಥ ಬುದ್ಧಿವಂತರು ಅಂತ ಹೇಳಿದ್ರೆ, ತಮ್ಮ ಮೆದುಳನ್ನು ಹರ್ಬರ್ಟ್ ಸ್ಪೆನ್ಸರ್ ಅವನಿಗೂ ಹೃದಯವನ್ನು ಬ್ರಹ್ಮನಿಗೂ ನೀಡಿದಂಥ ದೊಡ್ಡ ವ್ಯಕ್ತಿ. ಯಾವುದೇ ಲೆಕ್ಕವನ್ನು, ಯಾವುದೇ ಕಾಗದ ಪತ್ರಗಳಿಲ್ಲದೆ ಹಾಗೆ ಹೇಳಬಲ್ಲಂತಹ ಸಾಮರ್ಥ್ಯ ದಿವಾನ್ ಪೂರ್ಣಯ್ಯನವ್ರಿಗೆ ಇತ್ತು. ಕಂದಾಯದ ಬಾಕಿಗಳನ್ನ ಮನ್ನಾ ಮಾಡಿಸ್ತಾರೆ. ರೈತರುಗಳು ದಿವಾನ್ ಪೂರ್ಣಯ್ಯನವ್ರನ್ನ ಇಷ್ಟಪಡೋ ಹಾಗೆ ಆಗತ್ತೆ. ಜನರು ಮಹಾರಾಜರಿಗೆ ಸಲಹೆಯನ್ನು ಕೊಡಬಹುದಾಗಿತ್ತು. ಈ ರೀತಿಯಾದಂಥ ಒಂದು ಪದ್ಧತಿ ಆರಂಭ ಆಗೋದಕ್ಕೆ ರಂಗಾಚಾರ್ಲು ಅವರು ಕಾರಣರಾಗಿದ್ದರು. ದಿವಾನ್ ಪೂರ್ಣಯ್ಯನವ್ರಿಗೆ ಒಂದು ಕೆಟ್ಟ ಆಸೆ ಮನಸ್ಸಲ್ಲಿ, ಆ ದಿವಾನ್ಗಿರಿ ನನ್ನ ವಂಶದಲ್ಲೇ ಮುಂದುವರಿಬೇಕು.